ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ ಥರ್ಡ್ ಸೆಮ್ಮಲ್ಲಿ ಅದರಲ್ಲಿ 3 ಯೂನಿಟ್ ಬರುತ್ತೆ. ಮೊದಲನೇ ಯೂನಿಟಲ್ಲಿ ಪಿರಿಯಾಡಿಕ್ ಪ್ರಾಪರ್ಟೀಸು ಅಟಾಮಿಕ್ ಸ್ಟ್ರಕ್ಚರ್ ಇದೆ. ಎರಡನೇ ಯೂನಿಟಲ್ಲಿ ನಿಮಗೆ ಕೆಮಿಕಲ್ ಬಾಂಡಿಂಗ್ ಇದೆ. ಮೂರನೇ ಯೂನಿಟಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಸೊ ಮೊದಲನೇ ಯೂನಿಟ್ಟು ಮತ್ತು ಥರ್ಡ್ ಯೂನಿಟ್ದು ಆಲ್ರೆಡಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಕೆಮಿಕಲ್ ಬಾಂಡಿಂಗ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ 3 ಥರ ಕೆಮಿಕಲ್ ಬಾಂಡಿಂಗ್ನ ನೀವು ಓದಬೇಕು. ಒಂದು ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕೋವೆಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ, ಮೂರನೇದಕ್ಕೆ ನಾವು ಮೆಟಾಲಿಕ್ ಬಾಂಡಿಂಗ್ ಅಂತ ಕರಿತೀವಿ. ಕೋವೆಲೆಂಟ್ ಬಾಂಡಲ್ಲಿ ಥಿಯರಿಗಳಿದ್ದಾವೆ. ಅದರಲ್ಲಿ ಮೊದಲನೇ ಥಿಯರಿ ನಾವು ಏನಂತ ಕರಿತೀವಿ ಅಂದರೆ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ತೀವಿ. ಈ ವೇಲೆನ್ಸ್ ಬಾಂಡ್ ಥಿಯರಿ ನನಗೇನು ಹೇಳುತ್ತೆ ಅಂದರೆ ಹೇಗೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅನ್ನೋದಕ್ಕೆ ಒಂದು ಐಡಿಯಾ ಕೊಡುತ್ತೆ. ಬಟ್ ಅದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇತ್ತು. ಕೆಲವೊಂದು ಮಾಲಿಕ್ಯೂಲ್ದು ಶೇಪ್ ಕರೆಕ್ಟಾಗಿ ಅದು ಐಡೆಂಟಿಫೈ ಮಾಡ್ತಾ ಇರಲಿಲ್ಲ ವೇಲೆನ್ಸ್ ಬಾಂಡ್ ಥಿಯರಿ. ದಟ್ಸ್ ಅ ಲಿಮಿಟೇಷನ್ಸ್. ಆಮೇಲೆ ಕೆಲವೊಂದು ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಡಯಾಮ್ಯಾಗ್ನೆಟಿಕ್ ನೇಚರ್ ಆಫ್ ಸಮ್ ಮಾಲಿಕ್ಯೂಲ್ಸ್ನ ಅದು ಐಡೆಂಟಿಫೈ ಮಾಡ್ತಾ ಇರಲಿಲ್ಲ. ಶೇಪು ಎಕ್ಸ್ಪೆಕ್ಟೆಡ್ ಒಂದಿತ್ತು, ಥಿಯರಿಟಿಕಲಿ ಎಕ್ಸ್ಪೆಕ್ಟೆಡ್ ಒಂದಿತ್ತು, ಪ್ರಾಕ್ಟಿಕಲಿ ಒಂದು ಆಗ್ತಿತ್ತು. ಯಾಕೆ ಅಂತ ಗೊತ್ತಿರಲಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೆಕ್ಸ್ಟು ಇನ್ನೊಂದು ಥಿಯರಿ ಇದೆ. ಆ ಥಿಯರಿಗೆ ನಾವೇನಂತ ಕರಿತೀವಿ, VSEPR ಥಿಯರಿ ಅಂತ ಕರಿತೀವಿ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್, VSEPR ಥಿಯರಿ ಅಂತ ಹೇಳ್ತೀವಿ. ಈ ಥಿಯರಿ ಪ್ರಕಾರ ಸಮ್ ಆಫ್ ದಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಎಗೇನ್ ನಿಮ್ಮದು ಶೇಪ್ ಆಫ್ ದಿ ಮಾಲಿಕ್ಯೂಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. SP ಇದ್ದರೆ ಲೀನಿ ಇರುತ್ತೆ, SP2 ಇದ್ದರೆ ಟ್ರೈಗೋನಲ್ ಇರುತ್ತೆ, SP3 ಇದ್ದರೆ ಟೆಟ್ರಾಹೀಡ್ರಲ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಹೈಬ್ರಿಡೈಸೇಷನ್. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ಹೈಬ್ರಿಡೈಸೇಷನ್ ಅಂದ್ರೇನು, ಹಾಗೆ SP2, SP3 3 ಹೈಬ್ರಿಡೈಸೇಷನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹೈಬ್ರಿಡೈಸೇಷನ್ ಏನು ಹೇಳುತ್ತೆ, ಶೇಪ್ ಆಫ್ ದಿ ಮಾಲಿಕ್ಯೂಲ್ ಕೊಡುತ್ತೆ. ಅದು ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ. ವೇಲೆನ್ಸ್ ಬಾಂಡ್ ಥಿಯರಿ ವಾಸ್ ಸಕ್ಸಸ್ಫುಲ್ ಇನ್ ಗಿವಿಂಗ್ ದಿ shapes of some of the molecules, but there was some distortion, there was some change in the shape of some molecules. ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗೆ ಥಿಯರಿ ಇದೆ. ಆ ಥಿಯರಿಗೆ ನಾವು ಏನಂತ ಕರಿತೀವಿ, VSEPR ಥಿಯರಿ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತು VSEPR ಥಿಯರಿ ಅಂದ್ರೇನು, ಇಟ್ಸ್ ಎನ್ ಎಕ್ಸ್ಟೆನ್ಷನ್ ಆಫ್ VBT ಆದಮೇಲೆ ನಮಗೆ VSEPR ಥಿಯರಿ ಬಂತು. VSEPR ಥಿಯರಿ ಅಂದರೆ ಏನು ಅಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ವೇಲೆನ್ಸ್ ಶೆಲ್ ನಿಮ್ಗೆ ಗೊತ್ತಿದೆ. ಸೊ ಯಾವುದೇ ಒಂದು ಆಟಮ್ನ ತೊಗೊಂಡ್ರೆ ಅದರದ್ದು ವೇಲೆನ್ಸ್ ಶೆಲ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇದರ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅವು ಪೇರ್ ಆಗ್ತವೆ. ಆ ಪೇರ್ ಹೆಂಗೆ ರಿಪಲ್ಷನ್ ಆಗುತ್ತಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡುತ್ತಲ್ಲ, ಅಂಥ ಥಿಯರಿಗೆ ನಾವೇನಂತ ಕರಿತೀವಿ ಅಂದರೆ VSEPR ಥಿಯರಿ ಅಂತ ಕರೀತಾರೆ. ಇಲ್ಲಾಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ ಹೇಳ್ತಾರೆ. ಇದನ್ನು ಸಿಡ್ವಿಕ್ ಮತ್ತು ಪೌವೆಲ್ ಅವರು ಪ್ರಪೋಸ್ ಮಾಡ್ತಾರೆ 1940. ಸೊ ಇದನ್ನು ಏನಕ್ಕೆ ಪ್ರಪೋಸ್ ಮಾಡ್ತಾರೆ ಅಂದರೆ, ಈಗ ನಿಮಗೆ VBT ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ VBT ಅಂತ ಹೇಳಿದೆ. VBTನಲ್ಲಿ ಏನು ಹೇಳುತ್ತೆ ಅಂತಂದರೆ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ಸು ಹೇಳ್ತಾ ಹೋಯ್ತು. ಸೊ ದೇರ್ ವಾಸ್ ಸಮ್ ಡಿಸ್ಟರ್ಬೆನ್ಸ್ ಇನ್ ದಿ ಸ್ಟ್ರಕ್ಚರ್ ಆಫ್ ಸಮ್ ಮಾಲಿಕ್ಯೂಲ್ಸ್ ಟು ಎಕ್ಸ್ಪ್ಲೇನ್ ದಟ್ ವಿ ಹ್ಯಾವ್ ಎ ಥಿಯರಿ ಆ್ಯಂಡ್ ದಟ್ ಥಿಯರಿ ಇಸ್ ಕಾಲ್ಡ್ ಆಸ್ VSEPR ಥಿಯರಿ. ಈಗ VBT ಥಿಯರಿನಲ್ಲಿ ಏನು ಹೇಳ್ತು, ಯಾವುದೋ ಒಂದು ಮಾಲಿಕ್ಯೂಲ್ ಕೊಟ್ಟರೆ, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಕೊಟ್ಟರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ದು ಸ್ಟ್ರಕ್ಚರ್ ಹೇಳ್ತಾ ಇತ್ತು, ಅದರದ್ದು ಜಾಮಿಟ್ರಿ ಹೇಳ್ತಾ ಇತ್ತು. ಅದು ಟೆಟ್ರಾಹೀಡ್ರಲ್ ಇದೆಯಾ, ಯಾವ ಟೈಪ್ ಹೈಬ್ರಿಡೈಸೇಷನ್ ಇದೆ. ಬಿಕಾಸ್ ನಿಮ್ಗೆ ಗೊತ್ತು VBT took the help of hybridization. Based on hybridization ಇದ್ದದ್ದು ಜಾಮೆಟ್ರಿ ಇದ್ದಿದೆ, ಶೇಪ್ ಇದ್ದಿದೆ ಅಂತ ಹೇಳ್ತಾ ಹೋಗ್ತೀವಿ. SP3 ಇತ್ತು ಅಂದರೆ ಟೆಟ್ರಾಹೀಡ್ರಲ್ ಇರಬೇಕು, SP2 ಇತ್ತು ಅಂತಂದರೆ ಟ್ರೈಗೋನಲ್ ಇರಬೇಕು, SP ಇತ್ತು ಅಂದರೆ ಲೀನಿಯರ್ ಇರಬೇಕು. ಸೊ ಹಾಗೆ ಪ್ರತಿಯೊಂದು ಹೈಬ್ರಿಡೈಸೇಷನ್ ತಕ್ಕಂಗೆ ಆ ಮಾಲಿಕ್ಯೂಲ್ಗೆ ಒಂದೊಂದು ಶೇಪ್ ಇರಬೇಕು. ಆದರೆ ಸಮ್ ಮಾಲಿಕ್ಯೂಲ್ಸ್ ದೇರ್ ವಾಸ್ ಅನ್ ಎಕ್ಸೆಪ್ಷನ್. ಈಗ ಟೆಟ್ರಾಹೀಡ್ರಲ್ ಇರೋ ಕಡೆಗೆ ಟೆಟ್ರಾಹೀಡ್ರಲ್ ಇಲ್ಲದೆ ಬೇರೆ ಏನೋ ಇರ್ತಿತ್ತು. ಸೊ ಅದೇ ಥರ ಸ್ಕ್ವೇರ್ ಪ್ಲೇನರ್ ಇರೋ ಕಡೆಗೆ ಅದು ಸ್ಕ್ವೇರ್ ಪ್ಲೇನರ್ ಇಲ್ದಲೆ ಬೇರೆ ಏನೋ ಇರ್ತಿತ್ತು. ಅದು ಯಾಕೆ ಇರ್ತಿತ್ತು ಅಂತ ಎಕ್ಸ್ಪ್ಲೈನ್ ಮಾಡುತ್ತಲ್ಲ, ಆ ಥಿಯರಿಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನು ಪ್ರಪೋಸ್ ಮಾಡಿದ್ದು ಯಾರು ಅಂದರೆ ಸಿಡ್ವಿಕ್ ಮತ್ತು ಪೌವೆಲ್. ಅವ್ರೇನು ಹೇಳ್ತಾರೆ ಅಂತಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ಸ್ ಏನಿರ್ತಲ್ಲ ಅವು ಏನು ಮಾಡ್ತೇವೆ, ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ಸೊ ಅದು ಬಿಕಾಸ್ ಆಫ್ ದಟ್ ದೆರ್ ವಿಲ್ ಬಿ ಡಿಸ್ಟಾರ್ಷನ್ ಇನ್ ದಿ ಶೇಪ್, ಆ ಡಿಸ್ಟಾರ್ಷನ್ ಇನ್ ದಿ ಜಾಮೆಟ್ರಿ ಅಂತ ಹೇಳುತ್ತೆ. ಸೊ ಯಾಕೆ ಜಾಮೆಟ್ರಿ ಅಥವಾ ಡಿಸ್ಟಾರ್ಷನ್ ಯಾಕಾಗುತ್ತೆ, ಶೇಪ್ ಯಾಕೆ ವೇರಿ ಆಗುತ್ತೆ ಅಂದರೆ ಅಲ್ಲಿ ಎಲೆಕ್ಟ್ರಾನ್ ಪೇರ್ ಏನಿರುತ್ತಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ ಏನಿರುತ್ತಲ್ಲ, ಇಫ್ ದೇ ಸ್ಟಾರ್ಟ್ ರಿಪಲ್ ವಿತ್ ಈಚ್ ಅದರ್, ಆವಾಗ ಏನಾಗುತ್ತೆ ಅಂದರೆ ಶೇಪು ಡಿಸ್ಟಾರ್ಚ್ ಆಗುತ್ತೆ ಅಂತ ಹೇಳ್ತಾರೆ.
They suggested that the shape of the molecules can be determined by the electron pairs in the valence shell of the central atom. So ಅವ್ರೇನು ಹೇಳ್ತಾರೆ ಅಂದರೆ ನಿಮ್ಮದು ಶೇಪ್ ಆಫ್ ದಿ ಮಾಲಿಕ್ಯೂಲ್ ಡಿಪೆಂಡ್ಸ್ ಅಪಾನ್ ದಿ ಸೆಂಟ್ರಲ್ ಆಟಮ್. ಸೊ ಸೆಂಟ್ರಲ್ ಆಟಮ್ ಯಾವುದಿದೆಯಲ್ಲ ಅದ್ರ ಮೇಲೆ ಶೇಪ್ ಡಿಸೈಡ್ ಆಗುತ್ತೆ. ಸೆಂಟ್ರಲ್ ಆಟಮ್ದು ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ಸ್ ಯಾವುದಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದೇ ಕ್ಲಾಸಿಫೈಡ್ ದಟ್ ಇಂಟು 2 ಟೈಪ್. ಒನ್ ಇಸ್ ಕಾಲ್ಡ್ ಎಸ್ ಎ ಲೋನ್ ಪೇರ್ LP ಅಂತ ಹೇಳ್ತಾರೆ, ಇನ್ನೊಂದು ಇಸ್ ಕಾಲ್ಡ್ ಎಸ್ ಎ ಬಾಂಡ್ ಪೇರ್ BP ಅಂತ ಹೇಳ್ತಾರೆ. ಸೊ ಅಂದರೆ ಏನಾಯಿತು, ಈಗ ಯಾವುದೇ ಒಂದು ಮಾಲಿಕ್ಯೂಲ್ದು ಶೇಪ್ ಏನಿದೆಯಲ್ಲ ಆ ಶೇಪ್ ನಾಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ಹೈಬ್ರಿಡೈಸೇಷನ್, ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಗೇನ್ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ನ ತಗೊಂಡ್ರೆ 2 ಥರ ಪೇರ್ ಇರುತ್ತೆ, ಒಂದಕ್ಕೆ ಲೋನ್ ಪೇರ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಕರಿತೀವಿ. ಸೊ ಹಾಗಾದರೆ ಲೋನ್ ಪೇರ್ ಅಂದ್ರೆ ಏನು, ಬಾಂಡ್ ಪೇರ್ ಅಂದ್ರೆ ಏನು ಅಂತ ನಾನು ಈಗ ಅರ್ಥ ಮಾಡ್ಕೋಬೇಕಾಗತ್ತೆ. ಬಾಂಡ್ ಪೇರ್ BP ಅಂತಂದರೆ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್ ಆರ್ ಕಾಲ್ಡ್ ಆಸ್ ಅ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ನಿಮಗೆ ಗೊತ್ತು ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಆಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಶುಡ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳ್ತೀವಿ. ಆದರೆ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಬಾಂಡ್ ಪೇರ್ ಇದ್ದರು, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ದರು, ಎಲ್ಲ ವೇಲೆನ್ಸ್ ಎಲೆಕ್ಟ್ರಾನ್ಸ್ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಓನ್ಲಿ ಫ್ಯೂ ಆಫ್ ದೆಮ್ ವಿಲ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಸೊ ಇಫ್ ದೇ ಆರ್ ಸಿಂಗ್ಲಿ ಪೇರ್ಡ್ ಆಗಿತ್ತು ಅಂದರೆ ದೇ ಹ್ಯಾವ್ ಟೆಂಡೆನ್ಸಿ ಟು ಬಿಕಮಿಂಗ್ ಪೇರ್ಡ್, ದೇರ್ ಫೋರ್ ದೇ ವಿಲ್ ಬಿಕಮ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಬಾಂಡಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ BP ಅಂತ ಕರಿತೀವಿ. ಏನಾಗ್ತಿದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 2 ಥರ ಇದೆ ಅಂತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ವೆನ್ ಯು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಅದಕ್ಕೆ ನಾನು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ, ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ, ಇಲ್ಲಾಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ. ಎಲ್ಲ ಒಂದೇ, ಬಟ್ ಬೇರೆ ಬೇರೆ ಟರ್ಮಿನಾಲಜೀಸ್ ಬೇರೆ ಬೇರೆ ಬುಕ್ಕಲ್ಲಿ ಯೂಸ್ ಮಾಡ್ತಾರೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ಒನ್ ಆ್ಯಂಡ್ ದಿ ಸೇಮ್. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಬಾಂಡಿಂಗ್ ಅನ್ನು ಇನ್ವಾಲ್ವ್ ಆಗುತ್ತೆ. ಯಾಕೆ ಬಾಂಡಿಂಗ್ ಅನ್ನು ಇನ್ವಾಲ್ವ್ ಆಗ್ತವೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅಂಥ ಬಾಂಡ್ ಪೇರ್ಗೆ ನಾವೇನಂತ ಕರಿತೀವಿ, ಅಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇನ್ನು ಕೆಲವೊಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅವು ಮೆಜಾರಿಟಿ ಮೆನಿ ಟೈಮ್ಸ್ ದೇ ಡು ನಾಟ್ ಇನ್ವಾಲ್ವ್, ಬಟ್ ಕೆಲವು ಸಲ ಇನ್ವಾಲ್ವ್ ಆಗುತ್ತೆ, ಕೆಲವು ಅಷ್ಟೇ ಸಲ ಇಫ್ ದೇ ವಿಲ್ಲಿಂಗ್ ಇಟ್, ಬೇಕು ಅಂದರೆ ಇನ್ವಾಲ್ವ್ ಆಗ್ತವೆ, ಬೇಡ ಅಂದರೆ ಇನ್ವಾಲ್ವ್ ಆಗಲ್ಲ. ಅಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂದರೆ ಮಾತ್ರ VSEPR ಥಿಯರಿ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗಲ್ಲ. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 2 ಥರ ಬಾಂಡ್ ಪೇರ್ ಇದೆ, ಒಂದಕ್ಕೆ 2 ಥರ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಒಂದಕ್ಕೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಬಾಂಡ್ ಪೇರ್ ಅಂದರೆ ದೇ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಬಾಂಡಿಂಗ್, ಲೋನ್ ಪೇರ್ ಅಂದರೆ ಜನರಲಿ ದೇ ವಾಂಟ್ ಇನ್ವಾಲ್ವ್ ಇನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬಿಕಾಸ್ ದೇ ಆಲ್ರೆಡಿ ಪೇರ್ಡ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೈಟ್ರೋಜನ್ ತೊಗೊಂಡೆ, ನಂಬರ್ 7 ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p3 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಯು ಹ್ಯಾವ್ ಟು ಬಿ ರಿಮೆಂಬರ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಲಾಸ್ಟ್ ಎಲೆಕ್ಟ್ರಾನ್ ಅಷ್ಟೇ ಅಂತಲ್ಲ, ವೇಲೆನ್ಸ್ ಶೆಲ್ ಲಾಸ್ಟ್ ಶೆಲ್ಲಲ್ಲಿ ಇರೋವಂಥ ಎಲೆಕ್ಟ್ರಾನ್ಸ್ ಅಲ್ಲ. 2s ತೊಗೋಬೇಕು ನಾವು, 2p ತೊಗೋಬೇಕು. ಸೊ ಅವಾಗ ಟೋಟ್ಲಿ ಎಷ್ಟಾಯಿತು, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಯಿತು. ಔಟ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ನಾನು ಬರೆದ್ರೆ ಏನಾಗುತ್ತೆ, 2s ಅಂತಂದರೆ 2 ಪೇರ್ಡ್ ಆಗಿದೆ, 2p ಅಂದರೆ ಒಂದೊಂದು ಸಿಂಗಲ್ ಆಗಿ ನಾನು ಪೇರ್ ಮಾಡಿದ್ದೀನಿ. ಸೊ ಇಲ್ಲಿ ಏನು ಹೇಳ್ತೀನಿ, 2sಗೆ ಏನಂತ ಕರಿತೀನಿ ನಾನು, ಲೋನ್ ಪೇರ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ದೇ ಜನರಲಿ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಬಿಕಾಸ್ ದೇ ಆಲ್ರೆಡಿ ಪೇರ್ ಆಗಿಬಿಟ್ಟಿದ್ದಾವೆ. ಸೊ ಹಾಗಾಗಿ ಜನರಲಿ ಏನಾಗ್ತವೆ, ಅವು ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಆ ಥರ ಬಾಂಡ್ ಪೇರ್ ತೊಗೊಂಡ್ರೆ ಅವು ಸಿಂಗಲಿ ಬಾಂಡ್ ಆಗಿದೆ, ಹಾಗಾಗಿ ದೇ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಬಾಂಡಿಂಗ್. ದೇರ್ ಫಾರ್ ದೋಸ್ ಎಲೆಕ್ಟ್ರಾನ್ಸ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಬಾಂಡ್ ಪೇರ್. ಓನ್ಲಿ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ವಿಲ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್ ಬಿಕಾಸ್ ದೇ ಆರ್ ಸಿಂಗ್ಲಿ ಪೇರ್ಡ್, whereas the lone pair electrons generally they do not take part. Sometimes they may, but generally 99.9% they do not take part in chemical bonding. ಅಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ಯಾಕೆ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂದರೆ ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಆಲ್ರೆಡಿ ಫಿಲ್ಡ್ ಆರ್ಬಿಟಲ್ಸ್. ಅನ್ಫಿಲ್ಡ್ ಇದ್ದರೂ ಅದು ಫಿಲ್ ಆಗೋದಕ್ಕೋಸ್ಕರ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತವೆ. ಫಿಲ್ ಆದಾಗ ಏನಾಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಎನರ್ಜಿ ಡಿಕ್ರೀಸ್ ಆಗುತ್ತೆ, ಹಾಗಾಗಿ ದೇ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ವೇರಾಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಲ್ರೆಡಿ ಅವು paired ಆಗಿರ್ತವೆ, therefore they do not take part in chemical bonding. There is a difference between bond pair and lone pair. Bond pair ಅಂದ್ರೆ ಏನು, they take part in chemical bonding. Bond ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಅದಕ್ಕೆ bond pair of electrons. After involving bond they are going to form a pair, ಹಂಗಾಗಿ ಅದನ್ನ bond pair ಅಂತ ಕರಿತೀವಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಆಲ್ರೆಡಿ ಪೇರ್ಡ್ ಆಗಿರ್ತವೆ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ. ಸೊ ನಿಮ್ಮ ಸೆಂಟ್ರಲ್ ಆಟಮಲ್ಲಿ ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಅದ್ರ ಮೇಲೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಡಿಪೆಂಡ್ ಆಗುತ್ತೆ ಅಂತ ಹೋಗ್ತಾರೆ ಅಕಾರ್ಡಿಂಗ್ ಟು VSEPR ಥಿಯರಿ. VSEPR ಥಿಯರಿ ಅಂದರೆ ವೇಲೆನ್ಷಿಯಲ್ ಎಲೆಕ್ಟ್ರಾನ್
ಪೇರ್ ರಿಪಲ್ಷನ್ ಥಿಯರಿ ಅಂತ. ಅದರದ್ದು ಪಾಸ್ಟುಲೇಟ್ಸ್ ಏನಂತ ಇದನ್ನು ಕೇಳಿದ್ದಾರೆ ಕೆಲವು ಸಲ. ಗಿವ್ ದಿ ಪಾಸ್ಟುಲೇಟ್ಸ್ ಆಫ್ VSEPR ಥಿಯರಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಿಮಗೆ ಇದ್ರದ್ದು 4 ಪಾಸ್ಟುಲೇಟ್ಸ್ ಇದೆ, ಅಷ್ಟು ನಿಮಗೆ ನೆನಪಿರಬೇಕಾಗತ್ತೆ. ದ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್. ನಾನು ಮುಂಚೆನೇ ಹೇಳಿದಂಗೆ ನಿಮ್ಮದು ಮಾಲಿಕ್ಯೂಲ್ದು ಜಾಮೆಟ್ರಿ ಇರ್ಬೋದು, ಶೇಪ್ ಇರ್ಬೋದು, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ವೇಲೆನ್ಸ್ ಎಲೆಕ್ಟ್ರಾನ್ ಶೆಲ್ ಪೇರ್ಸ್ ಯಾವುದಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಥರ ಡಿಪೆಂಡ್ಸ್ ಆನ್ ನಂಬರ್ ಆ್ಯಂಡ್ ಹೌ ವಾಟ್ ಟೈಪ್ ಆಫ್ ಬಾಂಡ್ ಪೇರ್ ಇಸ್ ಪ್ರೆಸೆಂಟ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಎಲೆಕ್ಟ್ರಾನ್ ಪೇರ್ ಬೆಂಡ್ ಟು ರಿಪಲ್ ಒನ್ ಅನದರ್ ಬಿಕಾಸ್ ದರ್ ಎಲೆಕ್ಟ್ರಾನ್ ಕ್ಲೌಡ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಆಸ್ ಎ ರಿಸಲ್ಟ್ ದ ಎಲೆಕ್ಟ್ರಾನ್ ಪೇರ್ try to stay as far apart as possible in order to acquire a state of minimum energy or maximum stability. ಸೊ ಈ ಎಲೆಕ್ಟ್ರಾನ್ ಪೇರ್ಸ್ ಏನಾಗುತ್ತೆ, ನಿಮ್ಗೆ ಗೊತ್ತು ಎಲೆಕ್ಟ್ರಾನ್ಸ್ ಅಂದರೆ ದೇ ಆರ್ ನೆಗೆಟಿವ್ಲಿ ಚಾರ್ಜ್. ವೆನ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್ ದೇ ಟ್ರೈ ಟು ರಿಪಲ್ ಈಚ್ ಅದರ್. ನಿಮಗೆ ಗೊತ್ತು ಲೈಕ್ ಪೋಲ್ಸ್ ಆಲ್ವೇಸ್ ಏನಾಗುತ್ತೆ, ರಿಪಲ್ ಆಗುತ್ತೆ. ಸೊ ರಿಪಲ್ ಆದಾಗ ಏನಾಗುತ್ತೆ, ಎಷ್ಟು ರಿಪಲ್ ಆಗುತ್ತೆ, ಸೊ ಅದು ಎಲ್ಲಿ ತನಕ ರಿಪಲ್ ಆಗುತ್ತೆ ಅಂದರೆ ಅಂಟಿಲ್ ಇಟ್ ಗೆಟ್ ದಿ ಸ್ಟೇಟ್ ಆಫ್ ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ. ಸೊ ಏನಾಗುತ್ತೆ, ಹತ್ತತ್ರ ಬಂದ ತಕ್ಷಣ ಏನಾಗುತ್ತೆ, ದೇ ಟ್ರೈ ಟು ರಿಪಲ್ ಇಚ್ ಅದರ್. ದೂರ ಹೋಗಿ ಟ್ರೈ ಮಾಡ್ತವೆ. ಎಷ್ಟು ದೂರ ಹೋಗಿ ಟ್ರೈ ಮಾಡ್ತವೆ, ಯಾವುದೋ ಒಂದು ಡಿಸ್ಟೆನ್ಸ್ಗೆ ಹೋದಾಗ ಅಲ್ಲೇನಾಗುತ್ತೆ, ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ, ಮಿನಿಮಮ್ ಎನರ್ಜಿ ಇರುತ್ತೆ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಇರ್ತಾರೆ. ಆ ಸ್ಟೇಟಿಗೆ ಬರೋ ತನಕ ಏನಾಗ್ತಾ ಇರ್ತಾವೋ ದೂರ ಹೋಗ್ತಾ ಇರ್ತವೆ. ಅಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ, ಅವು ಸ್ಟಾಪ್ ಮಾಡ್ತವೆ. ಬಿಕಾಸ್ ಆಫ್ ದಟ್ ದೇ ಚೇಂಜ್ ಇನ್ ದಿ shape of the molecule or geometry of the molecules ಅಂತ ಹೇಳ್ತಾರೆ. Repulsion between the lone pair and lone pair of electrons is different from bond pair or lone pair. ಸೊ ಈಗ ಏನಾಗ್ತಾ ಇದೆ, ನಿಮ್ಮ ಮಾಲಿಕ್ಯೂಲಲ್ಲಿ ಸೆಂಟ್ರಲ್ ಆಟಮಲ್ಲಿ ಯಾವ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಅವ್ರದ್ದು ರಿಪಲ್ಷನ್ನು ಬೇರೆ ಆಗುತ್ತೆ. ಲೋನ್ ಪೇರ್ ರಿಪಲ್ಷನ್ ಬೇರೆ ಇರುತ್ತೆ, ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಬೇರೆ ಇರುತ್ತೆ, ಬಾಂಡ್ ಪೇರ್ ರಿಪಲ್ಷನ್ನು ಬೇರೆ ಇರುತ್ತೆ. ಎಲ್ಲದಕ್ಕಿಂತ ಮಿನಿಮಮ್ ಯಾವುದಕ್ಕಿರುತ್ತೆ ಅಂದರೆ ಬಾಂಡ್ ಪೇರ್ ಏನಿದೆಯಲ್ಲ ಅವು ಮಿನಿಮಮ್ ಎನರ್ಜಿ ಇರುತ್ತೆ. ಬಿಕಾಸ್ ಆಲ್ರೆಡಿ ಫಿಲ್ಡ್ ಆಗಿರ್ತವೆ, ಹಾಗಾಗಿ ತುಂಬ ಇಂಟ್ರಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಮ್ಯಾಕ್ಸಿಮಮ್ ಯಾವುದಕ್ಕಿರುತ್ತೆ ಅಂದರೆ ಲೋನ್ ಪೇರ್ ಇದ್ದಾಗ ಅವೇನಾಗುತ್ತೆ, ಇಂಟ್ರಾಕ್ಟ್ ಮಾಡೋವಂಥದ್ದು ಜಾಸ್ತಿ ಆಗುತ್ತೆ. ಇನ್ ಬಿಟ್ವೀನ್ ಯಾವ್ದು ಬರುತ್ತೆ ಅಂದರೆ ಒಂದು ಲೋನ್ ಪೇರು ಒಂದು ಬಾಂಡ್ ಪೇರ್ ಇದ್ದರೆ. ಅರ್ಥ ಆಗ್ತಿದೆ ಅನ್ಸುತ್ತೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಆ್ಯಂಡ್ ಟೈಪ್ ಆಫ್ ಎಲೆಕ್ಟ್ರಾನ್ ಪೇರ್ ಪ್ರೆಸೆಂಟ್ ಇನ್ ದಿ ಮಾಲಿಕ್ಯೂಲ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ರಿಪಲ್ ಆಗುತ್ತೆ. ಎಲ್ಲಿ ತನಕ ರಿಪಲ್ ಆಗುತ್ತೆ ಅಂದರೆ ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಇರೋ ತನಕ ರಿಪಲ್ ಆಗುತ್ತೆ. ಸೊ ರಿಪಲ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್. ಎಲ್ ಪಿ ಇಂಟ್ರಾಕ್ಷನ್ ಆಗ್ತಿದೆಯಾ, LP-BP ಇಂಟ್ರಾಕ್ಷನ್ ಆಗ್ತಿದೆಯಾ, BP-BP ಇಂಟ್ರಾಕ್ಷನ್ ಆಗ್ತಿದೆಯಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ದ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇನ್ ಅಡಿಷನ್ ಟು ದಿ ಬಾಂಡಿಂಗ್ ಪೇರ್ ರಿಸಲ್ಟ್ ಇನ್ ಸರ್ಟನ್ ಡಿಸ್ಟಾರ್ಷನ್ ಇನ್ ರೆಗ್ಯುಲರ್ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್. ನಾನು ಮುಂಚೆನೇ ಹೇಳಿದಂಗೆ sp3 ಅಂದರೆ ಈ ಶೇಪ್ ಇರಬೇಕು ಅಂತ ಇರುತ್ತೆ. ಆದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಸೆಂಟ್ರಲ್ ಆಟಮಲ್ಲಿ ಲೋನ್ ಪೇರು ಬಾಂಡ್ ಪೇರ್ ಇತ್ತು ಅಂದರೆ ಬಿಕಾಸ್ ಆಫ್ ದೇರ್ ಇಂಟ್ರಾಕ್ಷನ್ಸ್, ಬಿಕಾಸ್ ಆಫ್ their repulsion, there may be change in the shape of the molecule. There will be distortion in a regular geometry. Distortion ಅಂದರೆ shape change ಆಗೋದಕ್ಕೆ distortion ಅಂತ ವರ್ಡ್ ಯೂಸ್ ಮಾಡ್ತೀವಿ. ಡಬಲ್ ಬಾಂಡ್ಸ್ ಇದ್ರೂ ರಿಪಲ್ಷನ್ ಆಗುತ್ತೆ ದ್ಯಾನ್ ದಟ್ ಆಫ್ ದಿ ಸಿಂಗಲ್ ಬಾಂಡ್, ಆ್ಯಂಡ್ ಟ್ರಿಪಲ್ ಬಾಂಡ್ ಕಾಸ್ ಮೋರ್ ರಿಪಲ್ಷನ್ ದ್ಯಾನ್ ದಿ ಡಬಲ್ ಬಾಂಡ್. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆಯಾ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲದ್ರ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ದೆರ್ ವಿಲ್ ಬಿ ಚೇಂಜ್ ಇನ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್, ದೆರ್ ವಿಲ್ ಬಿ ಡಿಸ್ಟಾರ್ಷನ್ ಇನ್ ದಿ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ if your central molecule will going to have a lone pair or bond pair. That upon the number and how many electron pair present in the central atom ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅಮೋನಿಯಾ. ನಾನು 4 ಪಾಸ್ಟುಲೇಟ್ ಹೇಳಿದ್ದೀನಿ. ಸೊ ಜಾಮೆಟ್ರಿ ಡಿಪೆಂಡ್ಸ್ ಅಪಾನ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವು ಹೇಗೆ ಇಂಟ್ರಾಕ್ಟ್ ಮಾಡ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಏನಾಗುತ್ತೆ, ದೆರ್ ವಿಲ್ ಬಿ ಡಿಸ್ಟಾರ್ಷನ್ ಇನ್ ದಿ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್. ಸೊ ಇದು ಪಾಸ್ಟುಲೇಟ್ಸ್ ಆಯಿತು. ಆ ಪಾಸ್ಟುಲೇಟ್ ಬೇಸ್ ಮೇಲೆ ನಾವು ಅಮೋನಿಯಾ ಮಾಲಿಕ್ಯೂಲ್ನ ಈಗ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅಗೇನ್ ಇದರಲ್ಲಿ ಐದರ್ ಈ ಕ್ವಶನಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಏನು ಕೇಳ್ಬೋದು ಅಂತಂದರೆ ಯಾವ್ದಾದ್ರು ಪಾಸ್ಟುಲೇಟ್ಸ್ನ ಎಕ್ಸ್ಪ್ಲೈನ್ ಮಾಡಿ, ಗಿವ್ ದಿ ಪಾಸ್ಟುಲೇಟ್ಸ್ ಆಫ್ VSEPR ಥಿಯರಿ ಅಂತ ಕೇಳ್ಬೋದು. ಇಲ್ಲ ಅಂದರೆ ಅದೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ದ ಅಮೋನಿಯಾ ಮಾಲಿಕ್ಯೂಲ್, ದ ಶೇಪ್ ಆಫ್ ದಿ ಅಮೋನಿಯಾ ಮಾಲಿಕ್ಯೂಲ್ ಬೇಸ್ಡ್ ಆನ್ VSEPR ಥಿಯರಿ ಅಂತ ಕೇಳ್ತಾರೆ. 4 ಮಾರ್ಕ್ ಕ್ವಶನು, ವೆರಿ ಇಂಪಾರ್ಟೆಂಟ್. ತುಂಬ ಸಿಂಪಲ್ ಆಗಿದೆ ಆದರೆ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೋಬೇಕಾಗತ್ತೆ ನೀವು. ಸೊ ಪಾಸ್ಟುಲೇಟ್ಸ್ ಅಂದರೆ 4 ಪಾಸ್ಟುಲೇಟ್ಸ್ ಇದೆ. 4 ಪಾಸ್ಟುಲೇಟ್ಸ್ ಹೇಳೋದು ಮಾಲಿಕ್ಯೂಲ್ ಹೇಳಬೇಕು ಅಂದರೆ, ಇನ್ ಅಮೋನಿಯಾ ಮಾಲಿಕ್ಯೂಲ್ ದ ಸೆಂಟ್ರಲ್ ಆಟಮ್
Nitrogen has 5 electrons in the valence shell. So ನಮಗೆ ಇಲ್ಲಿ ಈಗ VSEPR theory ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ನಾನು ಶೇಪ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ನನ್ನ ಮಾಲಿಕ್ಯೂಲ್ದು ಸೆಂಟ್ರಲ್ ಆಟಮ್ ಯಾವುದಿದೆ ಅಂತ ನೋಡ್ಕೊಬೇಕು. ಅಮೋನಿಯಾ ಅಂದರೆ NH3 ಇದೆ, ಸೆಂಟ್ರಲ್ ಆಟಮ್ ನೈಟ್ರೋಜನ್ ಇದೆ, ಅದು ಸುತ್ತ 3 ನನಗೆ ಹೈಡ್ರೋಜನ್ ಇದೆ. ಸೊ ನನ್ನ ಸೆಂಟ್ರಲ್ ಆಟಮ್ ಯಾವುದಾಯಿತು, ನೈಟ್ರೋಜನ್ ಸೆಂಟ್ರಲ್ ಆಟಮ್ ಆಯಿತು. ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. 7 ಇದೆ ನಂಬರ್, ಅಟಾಮಿಕ್ ನಂಬರು. 1s2 2s2 2p3 ಬರೀತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದು ಯಾವುದ್ರ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ, ಹೈಡ್ರೋಜನ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ಹೈಡ್ರೋಜನ್ಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಒಂದೇ ಒಂದು ಎಲೆಕ್ಟ್ರಾನ್ಸ್ ಇದೆ. ಸೊ ಹಾಗಾಗಿ ಏನು ಮಾಡುತ್ತೆ ಅಂದರೆ, ನೈಟ್ರೋಜನ್ಗೆ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಥವಾ ಎಷ್ಟು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, 3 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ 3 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಒಂದು ಹೈಡ್ರೋಜನ್ ಜೊತೆಗೆ ಒಂದು ಬಾಂಡ್ ಪೇರ್ ಕಂಬೈನ್ ಆಗಿ ಅಲ್ಲೇನು ಮಾಡುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ 5 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಒಂದು ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ, ಇಫ್ ದೇ ಆರ್ ಆಲ್ರೆಡಿ ಪೇರ್ ಅದನ್ನು ಲೋನ್ ಪೇರ್ ಅಂತ ಕರಿತೀವಿ. ಸಿಂಗಲ್ ಆಗಿರೋದಕ್ಕೆ ಏನಂತ ಕರಿತೀವಿ, ಬಾಂಡ್ ಪೇರ್ ಅಂತ ಕರಿತೀವಿ. ಓನ್ಲಿ ಸಿಂಗಲ್ ಆಗಿರೋದು ದೇ ಇನ್ವಾಲ್ವ್ ಇನ್ ಬಾಂಡಿಂಗ್. ಸೊ ಒಂದು ಹೈಡ್ರೋಜನ್ ಆಟಮು ಒಂದು ಲೋನ್ ಪೇರ್ ಆಫ್ ಒಂದು ಬಾಂಡ್ ಪೇರ್ ಆಫ್ ಅಮೋನಿಯಾ ಜೊತೆ ಅಮೋನಿಯಾದಲ್ಲಿರುವಂಥ ನೈಟ್ರೋಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಹಾಗೆ ಎರಡನೇದು ಮೂರನೇದು. ಹಾಗಾಗಿ ಏನಾಗುತ್ತೆ ಅಂದರೆ, 3 ಹೈಡ್ರೋಜನ್ ಆಟಮ್ ದೇ ಗೋಯಿಂಗ್ ಟು ಫಾರ್ಮ್ 3 N&H ಬಾಂಡ್ಸ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೆಂಟ್ರಲ್ ಆಟಮ್ದು ನೈಟ್ರೋಜನ್ ಇದೆ, ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಇದ್ದೀನಿ. ಸೊ ಅದರಲ್ಲಿ ಲೋನ್ ಪೇರ್ ಎಷ್ಟಿದೆ, ಬಾಂಡ್ ಪೇರ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿದ್ದೀನಿ. ಒಂದು ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಆ 3 ಬಾಂಡ್ ಪೇರ್ ಏನು ಮಾಡುತ್ತೆ, 3 ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ಅದು ಬಾಂಡ್ನ ಫಾರ್ಮೇಷನ್ ಮಾಡುತ್ತೆ. ಎಷ್ಟು ಬಾಂಡ್ ಫಾರ್ಮೇಷನ್ ಮಾಡುತ್ತೆ, 3 NH ಕೋವೆಲೆಂಟ್ ಬಾಂಡ್ನ ಮಾಡುತ್ತೆ. Thus, there are 4 electron pairs around the nitrogen atom. ಈಗ ನೈಟ್ರೋಜನ್ ಆಟಮ್ ಜೊತೆಗೆ ಎಷ್ಟು ಎಲೆಕ್ಟ್ರಾನ್ ಪೇರ್ ಇದೆ, ಒಟ್ಟು 4 ಎಲೆಕ್ಟ್ರಾನ್ ಪೇರ್ ಇದೆ. ಒಂದು ಬಾಂಡ್ ಪೇರ್ ಇದೆ, ಒಂದು ಲೋನ್ ಪೇರ್ ಇದೆ, ಇನ್ನು 3 ಬಾಂಡ್ ಪೇರ್ ಇದೆ. ಸೊ ನೈಟ್ರೋಜನ್ ಸುತ್ತ ಎಷ್ಟಿದೆ, 4 ಪೇರ್ ಇದೆ. 4 ಪೇರ್ ಇತ್ತು ಅಂದ ತಕ್ಷಣ ಅದು ಏನಾಗಬೇಕು, ಟೆಟ್ರಾಹೀಡ್ರಲ್ ಶೇಪ್. ಎಕ್ಸ್ಪೆಕ್ಟೆಡ್ ಶೇಪ್ ಏನಾಗಬೇಕು, ಟೆಟ್ರಾಹೀಡ್ರಲ್ ಆಗಬೇಕು. ಇದು ನಿಮಗೆ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಹೇಳ್ತೀವಿ. ಸೆಂಟ್ರಲ್ ಆಟಮ್ ಸುತ್ತ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಅವಾಗ ಅದೇನಾಗಿರಬೇಕು, ಟೆಟ್ರಾಹೀಡ್ರಲ್ ಆಗಬೇಕು. ಇಟ್ಸ್ ಆಲ್ವೇಸ್ ಅಂಡರ್ಗೋಸ್ sp3 ಹೈಬ್ರಿಡೈಸೇಷನ್ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ, ಶೇಪು ಡಿಸ್ಟಾರ್ಟ್ ಆಗ್ತಾ ಇದೆ. ಯಾಕೆ ಡಿಸ್ಟಾರ್ಟ್ ಆಗ್ತಾ ಇದೆ ಅಂದರೆ, ಎಲ್ಲನೂ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ, ಒಂದು ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಸೊ ಹಂಗಾಗಿ ಏನಾಗುತ್ತೆ, ದೆ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ಸೊ ಆವಾಗ ಏನಾಗುತ್ತೆ ಅಂದರೆ, ಸ್ಲೈಟ್ಲಿ 3 NH ಬಾಂಡ್ಸ್ ಏನಾಗುತ್ತೆ, ದೆ ಕಮ್ ಕ್ಲೋಸರ್ ಟು ಈಚ್ ಅದರ್. ರಿಪಲ್ಷನ್ ಆಗುತ್ತೆ. ರಿಪಲ್ಷನ್ ರಿಯಾಕ್ಷನ್ ಆಫ್ ದಿ ಬಾಂಡ್ ಪೇರ್ ಲೋನ್ ಪೇರ್ ಆಗುತ್ತೆ. ಅವಾಗುತ್ತೆ ಸ್ಲೈಟ್ಲಿ ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಬಾಂಡ್ ಆಂಗಲ್ ಫ್ರಮ್ 109 to 107 ಡಿಗ್ರಿ ಸೆಂಟಿಗ್ರೇಡ್. ನಾನು ಹೇಳಿದೆ ಅವೆಲ್ಲಿ ತನಕ ಮೂವ್ ಆಗ್ತವೆ ಅಂದರೆ, ಬಾಂಡ್ ಪೇರ್ ಲೋನ್ ಪೇರ್ ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ಎಲ್ಲಿ ತನಕ ರಿಪಲ್ ಆಗ್ತವೆ, ಮಿನಿಮಮ್ ಎನರ್ಜಿ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಬರೋ ತನಕ ರಿಪಲ್ ಆಗ್ತವೆ. ಸೊ ಅದು ರಿಪಲ್ಷನ್ ಎಲ್ಲಿಗೆ ಆಗುತ್ತೆ ಅಂದರೆ, ಅವಾಗ ಏನಾಗುತ್ತೆ, ಒಂದು ಬಾಂಡ್ ಪೇರ್ ಲೋನ್ ಪೇರು ಇಫ್ ದೇ ವಾಂಟ್ ಟು ಗೋ ಅವೇ ಫ್ರಮ್ ಈಚ್ ಅದರ್, ಅವಾಗ ಏನಾಗುತ್ತೆ, ಮಿಕ್ಕಿದ ಬಾಂಡ್ ಏನಾಗುತ್ತೆ, ದೇ ಹ್ಯಾವ್ ಟು ಕಮ್ ಕ್ಲೋಸರ್ ಟು ಈಚ್ ಅದರ್. ಕೊಟ್ಟಿರುವಂಥ ಸ್ಪೇಸಲ್ಲೇ ಅವು ಏನಾಗಬೇಕು, ಓರಿಯೆಂಟ್ ಆಗಿ ಕೂತ್ಕೋಬೇಕಾಗತ್ತೆ. ಸೊ ಒಂದು ದೂರ ಹೋಗ್ತು ಅಂದ ತಕ್ಷಣ ಇನ್ನು ಮಿಕ್ಕಿದ ಏನಾಗ್ತವೆ, 3 ಹತ್ತಿರ ಬರಬೇಕು. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿಂದರೆ, ಬಾಂಡ್ ಆ್ಯಂಗಲ್ ಏನಾಗುತ್ತೆ, 109 ಡಿಗ್ರಿಯಿಂದ 107 ಡಿಗ್ರಿಗೆ ಡಿಕ್ರೀಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಬಿಕಮಿಂಗ್ ದಿ ಟೆಟ್ರಾಹೀಡ್ರಲ್, ದ ಸ್ಟ್ರಕ್ಚರ್ ವಿಲ್ ಬಿಕಮ್ pyramidal. The base of the triangle of the pyramidal, 3H ಏನಿದೆಯಲ್ಲ, ಅವು ಬೇಸ್ ಆಫ್ ದಿ NH ಬಾಂಡ್ ಏನಿದೆಯಲ್ಲ, ಬೇಸ್ ಆಫ್ ದಿ ಪಿರಮಿಡಿಗೆ ಬರ್ತವೆ. ನೈಟ್ರೋಜನ್ ಆಟಮ್ ಲೇಯಿಂಗ್ ಅಟ್ ದಿ ಅಪೆಕ್ಸ್, ಅದು ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ನೈಟ್ರೋಜನ್ ಇದೆ, ನೈಟ್ರೋಜನ್ ಸುತ್ತ ಫಸ್ಟ್ ಚಿತ್ರದಲ್ಲಿ ನೋಡ್ಕೊಳ್ಳಿ, ನೈಟ್ರೋಜನ್ ಸುತ್ತ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. 3 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. Since it going to have 4 pair of electron, the expected structure is ಟೆಟ್ರಾಹೀಡ್ರಲ್. ಬಟ್ ಈ ಟೆಟ್ರಾಹೀಡ್ರಲ್ ಇರಲ್ಲ. ಯಾಕಿರಲ್ಲ ಅಂತಂದರೆ, ನೈಟ್ರೋಜನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಗೋಯಿಂಗ್ ಟು ಅಟ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್, NH ಮಧ್ಯೆ ಇರುವಂಥ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್, ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್. ರಿಪಲ್ ಆದಾಗ ಏನಾಗುತ್ತೆ, ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಪಿರಮಿಡಲ್ ಶೇಪ್ ಆಗುತ್ತೆ. ಅಪೆಕ್ಸ್ಗೆ ಲೋನ್ ಪೇರ್ ಆಫ್ ಕೂತ್ಕೊಳ್ಳುತ್ತೆ. ಮಿಕ್ಕಿದ 3 ಬೇಸ್ ಆಫ್ ದಿ ಟ್ರಯಾಂಗಲ್ ಯಾವುದಕ್ಕೆ ಬರುತ್ತೆ ಅಂತಂದರೆ, NH ಬಾಂಡ್ಗಳು ಕೂತ್ಕೊಳ್ಳುತ್ತೆ. ಸೊ ಶೇಪ್ ಏನಾಗುತ್ತೆ, ಪಿರಮಿಡಲ್ ಆಗುತ್ತೆ. ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ 109 to 107 ಡಿಗ್ರಿ ಸೆಂಟಿಗ್ರೇಡ್. 7 ಡಿಗ್ರಿಗೆ ಅದು ಡಿಕ್ರೀಸ್ ಆಗುತ್ತೆ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಸೊ ನೀವು ಇದನ್ನು ಕೊಟ್ಟರೆ ಎಕ್ಸಾಮ್ಗೆ 4 ಮಾರ್ಕಿಗೆ ಏನು ಹೇಳಬೇಕು, ಅಕಾರ್ಡಿಂಗ್ ಟು VSEPR theory, ದ ಸೆಂಟ್ರಲ್ ಮೆಟಲ್ ಆಟಮ್ ಎಲೆಕ್ಟ್ರಾನ್ ಪೇರ್ decides the shape of the molecule. So some molecules, they are going to have the distortion shape which can be explained on the interaction between lone pair and bond pair. So this is the postulates given by the
VSEPR theory. So based on that, I am going to explain the structure of ammonia. In ammonia, how many lone pairs are there? How many pair pairs are there? How they are going to interact? Based on that, I am going to explain the structure of ammonia. 4 ಮಾರ್ಕ್ ಕೇಳ್ತಾರೆ, ನೀವು ಬರಿಬೇಕಾಗತ್ತೆ, ಸ್ಟ್ರಕ್ಚರ್ ಬರಿಬೇಕಾಗತ್ತೆ, 4 ಪೇರ್ ಅರೌಂಡ್ ದಿ ನೈಟ್ರೋಜನ್ ಇದೆ ಅಂತ ಹೇಳ್ಬೇಕಾಗತ್ತೆ. ಅದರಲ್ಲಿ 3 ಬಾಂಡ್ ಪೇರು, 1 ಲೋನ್ ಪೇರು. ಸೊ ಅವು ಇಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಟೆಟ್ರಾಹೈಡ್ರಲ್ ಆಗೋದ್ ಬದಲು ಅವು ಪಿರಮಿಡಲ್ ಆಗ್ತವೆ. ಲೋನ್ ಪೇರ್ ಬಾಂಡ್ ಪೇರ್ ಇಂಟ್ರಾಕ್ಷನ್ಸ್ ಆಗ್ತಾ ಇರೋದಕ್ಕೋಸ್ಕರ ಒಂದು ಲೋನ್ ಪೇರ್ ಇದೆ, ಇಂಟ್ರಾಕ್ಷನ್ ಇರೋದಕ್ಕೋಸ್ಕರ 109 ಡಿಗ್ರಿಯಿಂದ 107 ಡಿಗ್ರಿಗೆ ಚೇಂಜ್ ಆಗುತ್ತೆ. ಸೊ ಶೇಪ್ ಬರಿಬೇಕು, ಬಾಂಡ್ ಆಂಗಲ್ ಬರಿಬೇಕು, ಚಿತ್ರನ ಬರಿಬೇಕು, ಡಯಾಗ್ರಾಮ್. ಇವತ್ತಿನ ಎಪಿಸೋಡಲ್ಲಿ ನಾನು 2 ಮಾಲಿಕ್ಯೂಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಮೊದಲನೇದು ವಾಟರ್ ಮಾಲಿಕ್ಯೂಲ್. ಇನ್ ವಾಟರ್ ಮಾಲಿಕ್ಯೂಲ್ ನಮ್ಮ ಮುಂಚೆನೇ ಹೇಳಿದಾಗೆ ಪಾಸ್ಟುಲೇಟ್ ಏನು ಹೇಳುತ್ತೆ, ಸೆಂಟ್ರಲ್ಲಿ ಆಟಮ್ ಯಾವುದಿದೆ ಅಂತ ನೋಡ್ಕೋಬೇಕು, ಅದ್ರ ಸುತ್ತ ಎಷ್ಟು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡ್ಕೋಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯಾವುದಿದೆ, ಲೋನ್ ಪೇರ್ ಇದೆಯಾ, ಬಾಂಡ್ ಪೇರ್ ಇದೆಯಾ ಅಂತ ನೋಡ್ಕೋಬೇಕು. ಸೊ ವಾಟರ್ನ ತಗೊಂಡ್ರೆ ಸೆಂಟ್ರಲ್ಲಿ ಆಗಿರುವಂಥದ್ದು ಎಷ್ಟು, ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು, 8. ಸೊ ಬರೆದ್ರೆ ಏನಾಗುತ್ತೆ, 1s2 2s2 2p4 ಆಯಿತು. ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ದೇ, 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಗಿದೆ. ಸೊ ಎಲಾಬ್ರೇಟೆಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ನನಗೆ ಏನಾಯಿತು, ಡಯಾಗ್ರಾಮಲ್ಲಿ ನೋಡ್ಕೊಳ್ಳಿ. ಸೊ ಏನಾಯಿತು ಅಂದರೆ 2 ಲೋನ್ ಪೇರ್ ಇದೆ ಮತ್ತು 2 ಬಾಂಡ್ ಪೇರ್ ಇದೆ. ಯಾವುದು ಸಿಂಗಲ್ ಆಗಿರುತ್ತಲ್ಲ, ವಿಚ್ ಮೇ ಇನ್ವಾಲ್ವ್ ಇನ್ ಬಾಂಡಿಂಗ್ ಅಂತ ಹೇಳ್ತೀವಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಬಾಂಡ್ ಪೇರ್ ಅಂತೀವಿ. ಸೊ 2 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ ಈ ಮಾಲಿಕ್ಯೂಲ್. ಸೊ ಬಿಕಾಸ್ ಆಫ್ ದ್ಯಾಟ್, ಸೊ ವಾಟರ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಬೇಕು ಅಂದರೆ ಆ ಲೋನ್ ಪೇರ್ ಆಗಿರುವಂಥ 2p ಆರ್ಬಿಟಲ್ ಇರುವಂಥ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾರೆ, ಇಟ್ ಗೋಯಿಂಗ್ ಟು ಇನ್ವಾಲ್ವ್ ಬಾಂಡ್ ವಿತ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಜೊತೆಗಾಗಿ OH 2 OH ಬಾಂಡ್, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಬಾಂಡ್ ಪೇರ್ ಇದೆ, ಎಷ್ಟು ಲೋನ್ ಪೇರ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಸೆಂಟ್ರಲ್ ಆಟಮ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡಬೇಕು. ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಅದರಲ್ಲಿ ಬಾಂಡ್ ಪೇರ್ ಯಾವುದು, ಲೋನ್ ಪೇರ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. 2 ಇತ್ತು ಅಂದರೆ, 2 ಪೇರ್ ಇತ್ತು ಅಂತಂದರೆ, ಆ ಸ್ಪಿನ್ಗಳು ಪ್ಲಸ್ ಆಫ್ ಮೈನಸ್ ಆಫ್ ಇತ್ತು ಅಂತ ಇಟ್ಕೊಂಡ್ರೆ ಅದನ್ನೇನಂತ ಕರಿತೀನಿ ನಾನು, ಲೋನ್ ಪೇರ್ ಅಂತ ಕರಿತೀನಿ. ಸಿಂಗಲ್ ಯಾವುದು ಇರುತ್ತಲ್ಲ ಅದನ್ನೇನಂತ ಕರಿತೀನಿ, ಬಾಂಡ್ ಪೇರ್ ಅಂತ ಕರಿತೀನಿ. ಯಾಕೆ ಅದನ್ನು ಬಾಂಡ್ ಪೇರ್ ಅಂತ ಕರಿತೀನಿ ಅಂದರೆ, ಬಿಕಾಸ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್, ಬಿಕಾಸ್ ದೇ ಆರ್ ಸಿಂಗ್ಲಿ ಪೇರ್, ದೇ ವಾಂಟ್ ಟು ಗೆಟ್ maximum stability, minimum energy, therefore they undergo bonding. So bonding ಆದಾಗ ಏನಾಗುತ್ತೆ ಅಂದರೆ 2 ನನಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. Thus these are there are 4 electron pairs. ಆಕ್ಸಿಜನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ ಪೇರ್ ಇದೆ, 4 ಎಲೆಕ್ಟ್ರಾನ್ ಪೇರ್ ಇದೆ. 2 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ. ಸೊ ಎಕ್ಸ್ಪೆಕ್ಟೆಡ್ ಜಾಮೆಟ್ರಿ ಯಾವುದು, 4 ಲೋನ್ ಪೇರ್ ಇದೆ ಅಂತಂದರೆ ಅಕಾರ್ಡಿಂಗ್ ಟು VBT ಥಿಯರಿ sp3 ಹೈಬ್ರಿಡೈಸೇಷನ್ ಆಗಬೇಕು. sp3 ಹೈಬ್ರಿಡೈಸೇಷನ್ ಅಂದರೆ ಮಾಲಿಕ್ಯೂಲ್ ಏನಾಗಬೇಕು, ಟೆಟ್ರಾಹೈಡ್ರಲ್ ಆಗಬೇಕು. ಆದರೆ ಇಲ್ಲೇನಾಗ್ತಾ ಇದೆ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ 2 ಲೋನ್ ಪೇರ್ಸ್ ಆಫ್ 2 ಸೆಟ್ಸ್ ಆಫ್ ಲೋನ್ ಪೇರ್ ಇರೋದಕ್ಕೋಸ್ಕರ ಡಿಸ್ಟಾರ್ಷನ್ ಆಫ್ ದಿ ಜಾಮೆಟ್ರಿ ಆಗುತ್ತೆ. ಆ ಲೋನ್ ಪೇರ್ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ರಿಪಲ್ಷನ್ ಆದಾಗ ದೇ ಕಮ್ ಕ್ಲೋಸ್, ಬಾಂಡ್ ಆಂಗಲ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. 109 ಡಿಗ್ರಿ 28 ಮಿನಿಟ್ಸಿಂದ ಅದು ಟೆಟ್ರಾಹೈಡ್ರಲಿಂದ ಅದು ಏನಾಗುತ್ತೆ 104.5ಗೆ ಡಿಕ್ರೀಸ್ ಆಗಿಬಿಡುತ್ತೆ. Therefore the water molecule will have a bent shape or V-shaped structure. ಒಂದು ಆಟಮ್ ಸುತ್ತ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಟೆಟ್ರಾಹೈಡ್ರಲ್ ಆಗಬೇಕು. ಆದರೆ ವಾಟರಲ್ಲಿ ಟೆಟ್ರಾಹೈಡ್ರಲ್ ಆಗಲ್ಲ, ಅದು ವಿ ಶೇಪು ಅಥವಾ ಬೆಂಡ್ ಶೇಪಲ್ಲಿ ಇರುತ್ತೆ. ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ and 2 ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್. ಸೊ 2 lone pairs of electron, they undergo repulsion. Because of that there will be decrease in the bond angle, therefore there will be change in the shape of the ಮಾಡುತ್ತೆ. Thus there are 4 electron pairs around the nitrogen atom. ಈಗ ನೈಟ್ರೋಜನ್ ಆಟಮ್ ಜೊತೆಗೆ ಎಷ್ಟು ಎಲೆಕ್ಟ್ರಾನ್ ಪೇರ್ ಇದೆ, ಒಟ್ಟು 4 ಎಲೆಕ್ಟ್ರಾನ್ ಪೇರ್ ಇದೆ. 1 ಬಾಂಡ್ ಪೇರ್ ಇದೆ, ಒಂದು ಲೋನ್ ಪೇರ್ ಇದೆ, ಇನ್ನು 3 ಬಾಂಡ್ ಪೇರ್ ಇದೆ. ಸೊ ನೈಟ್ರೋಜನ್ ಸುತ್ತ ಎಷ್ಟಿದೆ, 4 ಪೇರ್ ಇದೆ. 4 ಪೇರ್ ಇತ್ತು ಅಂದ ತಕ್ಷಣ ಅದು ಏನಾಗಬೇಕು, ಟೆಟ್ರಾಹೈಡ್ರಲ್ ಶೇಪ್. ಎಕ್ಸ್ಪೆಕ್ಟೆಡ್ ಶೇಪ್ ಏನಾಗಬೇಕು, ಟೆಟ್ರಾಹೈಡ್ರಲ್ ಆಗಬೇಕು. ಇದು ನಿಮಗೆ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಹೇಳ್ತೀವಿ. ಸೆಂಟ್ರಲ್ ಆಟಮ್ ಸುತ್ತ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಅವಾಗ ಅದೇನಾಗಿರಬೇಕು, ಟೆಟ್ರಾಹೈಡ್ರಲ್ ಆಗಬೇಕು. ಇಟ್ಸ್ ಆಲ್ವೇಸ್ ಅಂಡರ್ಗೋಸ್ sp3 ಹೈಬ್ರಿಡೈಸೇಷನ್ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ಶೇಪು ಡಿಸ್ಟಾರ್ಟ್ ಆಗ್ತಾ ಇದೆ. ಯಾಕೆ ಡಿಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಎಲ್ಲನೂ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ. ಅಪಾನ್ ದಿ ನಂಬರ್ ಅಂಡ್ ಹೌ ಮೆನಿ ಎಲೆಕ್ಟ್ರಾನ್ ಪೇರ್ ಪ್ರೆಸೆಂಟ್ ಇನ್ ದಿ ಸೆಂಟ್ರಲ್ ಆಟಮ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅಮೋನಿಯಾ, ನಾನು 4 ಪಾಸ್ಟುಲೇಟ್ ಹೇಳಿದ್ದೀನಿ. ಸೊ ಜಾಮೆಟ್ರಿ ಡಿಪೆಂಡ್ಸ್ ಅಪಾನ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವು ಹೇಗೆ ಇಂಟ್ರಾಕ್ಟ್ ಮಾಡ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಏನಾಗುತ್ತೆ, ದೆರ್ ವಿಲ್ ಬಿ ಡಿಸ್ಟಾರ್ಷನ್ ಇನ್ ದಿ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್. ಸೊ ಇದು ಪಾಸ್ಟುಲೇಟ್ಸ್ ಆಯಿತು. ಆ ಪಾಸ್ಟುಲೇಟ್ ಬೇಸ್ ಮೇಲೆ ನಾವು ಅಮೋನಿಯಾ ಮಾಲಿಕ್ಯೂಲ್ನ ಈಗ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅಗೇನ್ ಇದರಲ್ಲಿ ಐದರ್ ಈ ಕ್ವಶನಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಏನು ಕೇಳ್ಬೋದು ಅಂತಂದರೆ ಯಾವ್ದಾದ್ರು ಪಾಸ್ಟುಲೇಟ್ಸ್ನ ಎಕ್ಸ್ಪ್ಲೇನ್